ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷ ನಾಳೆಯಿಂದ ಶುರುವಾಗ್ತಿದೆ. ಈ ಹೊಸ ವರ್ಷಕ್ಕೆ ನಾನು ಒಂದು ಮೋಟಿವೇಶನಲ್ ಇನ್ವೆಸ್ಟ್ಮೆಂಟ್ ಲೆಕ್ಚರ್ ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರತಿ ವರ್ಷ ಕೂಡ ಬರ್ತಾನೆ ಇರುತ್ತೆ. ವರ್ಷಗಳು ಹೆಂಗೆ ಕಳೆದೋಗ್ತಾ ಇದೆ ಅನ್ನೋದು ನಮ್ಗಂತೂ ಗೊತ್ತಾಗ್ತಿಲ್ಲ. ನಿನ್ನೆ ಮೊನ್ನೆ ಹೊಸ ವರ್ಷ ಆಚರಣೆ ಮಾಡಿದಂಗಿರುತ್ತೆ. ಆದ್ರೆ ಆಗ್ಲೇ 2025 ಮುಗದೆ ಹೋಯ್ತು. ದಿನಗಳು ಹೀಗೆ ಉರುಳುತ್ತಿರುವಾಗ ನಮ್ಮ ಕೆಲವೊಂದು ಡಿಸಿಷನ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಯಾವಾಗ್ಲೂ ಮಾತಾಡೋದು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಅದಕ್ಕೆ ಸಂಬಂಧಪಟ್ಟಂತೆನೆ ನೀವು ಇದನ್ನ ಮೋಟಿವೇಶನ್ ಲೆಕ್ಚರ್ ಅಂತನಾದ್ರೂ ಅಂದ್ಕೊಳ್ಳಿ, ಅಥವಾ ಒಂದು ಸಾಮಾನ್ಯ ಕಂಟೆಂಟ್ ಅಂತನಾದ್ರೂ ಅಂದ್ಕೊಳ್ಳಿ, ಅಥವಾ ಬೇರೆ ಏನಾದ್ರೂ ಅಂದ್ಕೊಳ್ಳಿ. ಆದ್ರೆ ಇಲ್ಲಿನ ವಿಷಯನ ಅರ್ಥ ಮಾಡ್ಕೊಳ್ಳಿ, ಡಿಸಿಷನ್ ಗಳನ್ನ ಬೇಗ ತಗೊಳ್ಳಿ, ಮುಂದಕ್ಕೆ ಆಗ್ತಾ ಹೋಗ್ಬೇಡಿ. ಬಹುಶಃ ಮುಂದಕ್ಕೆ ಆಗ್ತಾ ಹೋಗೋದು ನಿಮಗೆ ಮುಳ್ಳಾಗ್ಬೋದು. ಹಾಗಾಗಿ ಮುಂದೆ ಹಾಕದೆ ಬೇಗ ನಿರ್ಧಾರಗಳನ್ನ ತಗೊಳ್ಳಿ. ಬಹುಶಃ ಅದು ನಿಮ್ಮ ಲೈಫ್ಗೂ ಕೂಡ ಒಂದಷ್ಟು ಸೆಕ್ಯೂರಿಟಿಯನ್ನ ಒದಗಿಸಬಹುದು. ನೋಡೋಣ ಏನೆಲ್ಲ ಇದೆ ತಿಳ್ಕೊಳ್ಳೋಣ, ಅಥವಾ ಏನೆಲ್ಲ ಮೋಟಿವೇಟ್ ಮಾಡಬಹುದು. ನಾನು ಖಂಡಿತ ನನ್ನ 100% ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲರೂ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವು ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಏನು, ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಫೈನಾನ್ಸ್ ಸಂಬಂಧಪಟ್ಟಂತ ವಿಷಯಗಳಿಗೆ ಸಪೋರ್ಟ್ ನಮ್ಮಿಂದ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಆಗ ಮಾತ್ರ ಸರ್ವಿಸಸ್ ಅನ್ನ ಕೊಡಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇವತ್ತಿನ ವಿಷಯಕ್ಕೆ ಬರೋಣ. ನ್ಯೂ ಇಯರ್ ಮೋಟಿವೇಶನಲ್ ಇನ್ವೆಸ್ಟ್ಮೆಂಟ್ ಲೆಕ್ಚರ್. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಒಂದು ಮೋಟಿವೇಶನಲ್ ಇನ್ವೆಸ್ಟ್ಮೆಂಟ್ ಲೆಕ್ಚರ್ ಇದು ಅಂತ. ನನ್ನ ಪ್ರಕಾರ ಇದು ಬಹಳ ಇಂಪಾರ್ಟೆಂಟ್ ಅನ್ನಿಸ್ತು ಈ ಸಂದರ್ಭದಲ್ಲಿ. ಹಾಗಾಗಿ ತರ್ತಾ ಇದ್ದೀನಿ ನಿಮ್ಮ ಮುಂದೆ. ನೋಡಬಹುದು, ಎ ನ್ಯೂ ಇಯರ್ ಡಸಂಟ್ ಚೇಂಜ್ ಯುವರ್ ಲೈಫ್ ಬಟ್ ಎ ನ್ಯೂ ಡಿಸಿಷನ್ ಕ್ಯಾನ್. ಹೌದಲ್ವಾ? ಹೊಸ ವರ್ಷ ನಮ್ಮ ಲೈಫ್ ಅಲ್ಲಿ ಏನು ಬದಲಾವಣೆ ಮಾಡೋದಿಲ್ಲ. ನಾವೇನು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಆಸ್ ಎ ನಾರ್ಮಲ್ ಇಯರ್ ಆಗಿ ಮುಗಿದೋಗುತ್ತೆ. ಬಟ್ ನಾವೇನಾದ್ರೂ ಡಿಸಿಷನ್ ತಗೊಂಡ್ರೆ ಬಹುಶಃ ಅದು ನಮ್ಮ ಲೈಫ್ ಅನ್ನ ಬದಲಾವಣೆ ಮಾಡಬಹುದು. ಹಾಗಾಗಿ ಯಾವ್ದಾದ್ರು ಒಂದು ಡಿಸಿಷನ್ ತಗೊಳ್ಳೋದು ಬಹಳ ಮುಖ್ಯ. ಜೊತೆಗೆ ಆ ಡಿಸಿಷನ್ ಅನ್ನ ರಿಯಾಲಿಟಿ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಕೂಡ ಪಡಬೇಕು. ಯಾಕಂದ್ರೆ ನಾವು ತುಂಬಾ ನ್ಯೂ ಇಯರ್ ರೆಸಲ್ಯೂಷನ್ ಮಾಡ್ತಾ ಇರ್ತೀವಿ, ಬಟ್ ಅದನ್ನ ಫುಲ್ಫಿಲ್ ಮಾಡ್ತೀವ? ಇದು ಬರುವಂತ ಪ್ರಶ್ನೆ. ನೆನಪಲ್ಲಿರ್ಲಿ, ಹೊಸ ವರ್ಷ ನಿಮ್ಮ ಲೈಫ್ ಅನ್ನ ಬದಲಾವಣೆ ಮಾಡೋದಿಲ್ಲ. ಆದ್ರೆ ನೀವು ತಗೊಳ್ಳುವಂತ ಡಿಸಿಷನ್ ಗಳು ಖಂಡಿತ ಲೈಫ್ ಅನ್ನ ಬದಲಾಯಿಸ್ತವೆ. ತುಂಬಾ ಜನ ಹೇಗೆ ನೋಡ್ತಾರೆ ಅಂತಂದ್ರೆ, ಎಸ್ಪೆಷಲಿ ನಾವು ಮಾರ್ಕೆಟ್ ವಿಚಾರದಲ್ಲೇ ಮಾತಾಡೋದಿಲ್ಲಿ, ಪ್ರತಿ ವರ್ಷ ಪರ್ಫೆಕ್ಟ್ ಸ್ಟಾಕ್, ಪರ್ಫೆಕ್ಟ್ ಮಾರ್ಕೆಟ್, ಪರ್ಫೆಕ್ಟ್ ಟೈಮಿಂಗ್ ಅನ್ನ ಮಾಡ್ಲಿಕ್ಕೆ ವೇಟ್ ಮಾಡ್ತಿರ್ತಾರೆ, ಅಥವಾ ಪರ್ಫೆಕ್ಟ್ ಆಗಿರೋಂಥದ್ದೇ ಬೇಕು. ಆದ್ರೆ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಒಂದು ವಿಷಯನ ತಿಳ್ಕೊಂಡಿರ್ತಾರೆ, ಟೈಮ್ ಇನ್ ದ ಮಾರ್ಕೆಟ್ ಬೀಟ್ಸ್ ಟೈಮಿಂಗ್ ದ ಮಾರ್ಕೆಟ್. ಸಿಂಪಲ್ ಸೆಂಟೆನ್ಸ್. ಟೈಮ್ ಇನ್ ದ ಮಾರ್ಕೆಟ್ ಬೀಟ್ಸ್ ಟೈಮಿಂಗ್ ದ ಮಾರ್ಕೆಟ್. ನಾನು ಮಾರ್ಕೆಟ್ ಬಿದ್ದಿದೆ ಅಥವಾ ಬಿದ್ದಾಗ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಮಾರ್ಕೆಟ್ ಬೀಳ್ತಿದ್ಯಾ, ಪರವಾಗಿಲ್ಲ ಬೀಳ್ಲಿ ಅಂತ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರಲ್ಲ, ಅವರು ಗೆಲ್ತಾರೆ. ಯಾಕಂದ್ರೆ ಮಾರ್ಕೆಟ್ ಯಾವಾಗ ಬೀಳುತ್ತೆ, ಯಾವಾಗ ಅಪ್ ಆಗುತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಜೊತೆಗೆ ಮಾರ್ಕೆಟ್ ಬಿದ್ದಾಗ ಇದೇ ಬಾಟಮ ಇದೇ ಟಾಪ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಆ ಪ್ರಿಡಿಕ್ಷನ್ ಗಳಿಗೆ ಹೋಗದೆ ಜಸ್ಟ್ ನಮ್ಮ ಥೀಸಿಸ್ ಅನ್ನ ಸಿಂಪಲ್ ಆಗಿ ಇಟ್ಕೊಂಡ್ರೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ಖಂಡಿತ ಮಾರ್ಕೆಟ್ ನಮಗೆ ರಿವಾರ್ಡ್ ಅನ್ನ ಕೊಡುತ್ತೆ ರ್ಯಾಲಿ ಬಂದಾಗ. ಹಾಗಾಗಿ ಟೈಮಿಂಗ್ ಮಾಡೋದಕ್ಕಿಂತ ಟೈಮ್ ನೀವು ಎಷ್ಟು ದಿನ ಮಾರ್ಕೆಟ್ಗೆ ಕೊಡ್ತೀರಿ ದಿನಗಳಲ್ಲಿ ಅನ್ನೋದಕ್ಕಿಂತ ವರ್ಷಗಳಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಈ ವರ್ಷ ನೀವು ಶಾರ್ಟ್ ಕಟ್ ಗಳನ್ನ ಹುಡುಕಕ್ ಹೋಗದೆ ಡಿಸಿಪ್ಲಿನ್ ಅನ್ನ ಬೆಳೆಸ್ಕೊಳ್ಳಿ. ಪೇಷನ್ಸ್ ಇಂದ ಹಾಗೆ ಕ್ಲಾರಿಟಿಯಿಂದ ಹೂಡಿಕೆ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ಬಹುದು. ಬಿಲ್ಡ್ ಡಿಸಿಪ್ಲಿನ್, ಪೇಷನ್ಸ್ ಅಂಡ್ ಕ್ಲಾರಿಟಿ, ಈ ಮೂರು ಬಹಳ ಮುಖ್ಯ ನಾವು ಸಕ್ಸಸ್ ಆಗ್ಬೇಕು ಅಂತಂದ್ರೆ. ನೆಕ್ಸ್ಟ್, ವೆಲ್ತ್ ಈಸ್ ಬೋರಿಂಗ್ ಅಂಡ್ ದಟ್ಸ್ ಪವರ್ಫುಲ್. ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಖಂಡಿತ ಅದು ರಾತ್ರೋರಾತ್ರಿ ಆಗೋದಿಲ್ಲ. ಒಂದು ಬೋರಿಂಗ್ ಜರ್ನಿ, ಅದು 10 ವರ್ಷ 15 ವರ್ಷ. ಈ ಬೋರಿಂಗ್ ಜರ್ನಿಯನ್ನ ಯಾರು ಫುಲ್ಫಿಲ್ ಮಾಡ್ತಾರೋ, ಯಾರು ಕಂಪ್ಲೀಟ್ ಮಾಡ್ತಾರೋ, ಅವರು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅವರು ತಮ್ಮ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ತಾರೆ. ತುಂಬಾ ಜನರಿಗೆ ಎಕ್ಸೈಟ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ಅದು ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಎಕ್ಸೈಟ್ಮೆಂಟ್ ಸಿಗಬೇಕು ಅಂದ್ರೆ F&O ಮಾಡಬೇಕು. F&O ದಲ್ಲಿ ಪರಿಸ್ಥಿತಿಗಳು ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಎಕ್ಸೈಟ್ಮೆಂಟ್ ಇರುತ್ತೆ. ಇವತ್ತು 10,000 ಲಾಭ ಆಯ್ತು ಅಂದ್ರೆ ಖುಷಿ, ಫುಲ್ ಖುಷಿ. ನಾಳೆ 1,00,000 ಹೋಯ್ತು ಅಂದ್ರೆ ಪರಿಸ್ಥಿತಿ ಬೇರೆ ಆಗುತ್ತೆ. ಹಾಗಾಗಿ ಎಕ್ಸೈಟ್ಮೆಂಟ್ ಬೇರೆ. ವೆಲ್ತ್ ಬಿಲ್ಡಿಂಗ್ ಪ್ರೋಸೆಸ್ ಇದೆಯಲ್ಲ, ಇದು ಬೋರಿಂಗ್ ಪ್ರೋಸೆಸ್. ತುಂಬಾನೇ ಬೋರ್ ಹೊಡ್ಸುತ್ತೆ, ತುಂಬಾನೇ ಫ್ರಸ್ಟ್ರೇಟ್ ಮಾಡುತ್ತೆ. ಬಟ್ ಯಾರು ಅದೆಲ್ಲವನ್ನು ತಡ್ಕೊಳ್ತಾರೋ ಅವರು ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ಎಕ್ಸೈಟ್ಮೆಂಟ್ ಬೇಕು ಅಂತ ನೋಡಿದೆ, ಸೈಲೆಂಟ್ ಆಗಿ SIP ಮೂಲಕ ಆಗಬಹುದು, ಅಥವಾ ಕ್ವಾಲಿಟಿ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡೋ ಮೂಲಕ ಬೈ ಮಾಡಿ. ಹಾಗೆ ಮಾರ್ಕೆಟ್ ಟರ್ಬುಲೆನ್ಸ್ ಸಂದರ್ಭದಲ್ಲಿ ಪಾನಿಕ್ ಆಗದೆ ಹೋಲ್ಡ್ ಮಾಡೋರು ಇರ್ತಾರಲ್ಲ, ಇವರು ನಿಜವಾಗ್ಲೂ ಸಕ್ಸಸ್ ಆಗೋದು. ಔಟ್ಸೈಡ್ ನಾಯ್ಸ್ಗೆ ಯಾರು ತಲೆ ಕೊಡಲ್ವಾ, ಅವರು ಸಕ್ಸಸ್ ಆಗ್ತಾರೆ. ಇದೇ ಮಾರ್ಕೆಟ್ ನ ನಿಜವಾದ ಸತ್ಯ. ಮಾರ್ಕೆಟ್ ಡಸಂಟ್ ರಿವಾರ್ಡ್ ಆಕ್ಟಿವಿಟಿ,
ಮಾರ್ಕೆಟ್ ರಿವಾರ್ಡ್ಸ್ ಕನ್ಸಿಸ್ಟೆನ್ಸಿ. ನೀವು ಆಕ್ಟಿವ್ ಆಗಿ ನಾನು ಡೈಲಿ ಟ್ರೇಡ್ ಮಾಡ್ತೀನಿ ಅಥವಾ ಪೊಸಿಷನಲ್ ಟ್ರೇಡ್ ಮಾಡ್ತೀನಿ ಈ ರೀತಿ ಹೋದ್ರೆ ಅಲ್ಲಿ ಸಕ್ಸಸ್ ರೇಟ್ ಕಡಿಮೆ. ಬಟ್ ಯಾರು ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಎಕ್ಸೈಟ್ಮೆಂಟ್ ಬೇಕು ಅಂದ್ರೆ ನೀವು ಎಫ್ ಹೋಗ್ಬೋದು ಅಥವಾ ಸಿನಿಮಾ ಥಿಯೇಟರ್ಗೆ ಹೋಗ್ಬೋದು, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಎಕ್ಸೈಟ್ಮೆಂಟ್ ಸಿಗುತ್ತೆ. ವೆಲ್ತ್ ಬೇಕು ಅಂದ್ರೆ ಈ ಬೋರ್ಡಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಆಗ ಮಾತ್ರ ಇಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗೋದು, ಒಳ್ಳೆ ಲಾಭವನ್ನು ಗಳಿಸೋಕೆ ಕೂಡ ಸಾಧ್ಯ ಆಗೋದು. ನೆಕ್ಸ್ಟ್, ಕಾಂಪೌಂಡಿಂಗ್ ನೀಡ್ಸ್ ಓನ್ಲಿ ಒನ್ ಥಿಂಗ್, ಟೈಮ್. ಟೈಮ್ ಬಹಳ ಮುಖ್ಯ. ಟೈಮ್ ಯಾರು ಕೊಡ್ತಿರೋ ಮಾರ್ಕೆಟ್ಗೆ ಅವರ ವೆಲ್ತ್ ಡಬಲ್, ಟ್ರಿಪಲ್, ಕ್ವಾಡ್ರಪಲ್ ಆಗ್ತಾ ಹೋಗುತ್ತೆ. ಮೊದಲ 5 ವರ್ಷ ಏನಿದೆ ಇದು ತುಂಬಾನೇ ಸ್ಲೋ ಗ್ರೋತ್ ಫೇಸ್ ಆಗಿರುತ್ತೆ, ಜೊತೆಗೆ ತುಂಬಾನೇ ಪೇಷನ್ಸ್ ಅನ್ನ ಚೆಕ್ ಮಾಡುತ್ತೆ. ಒನ್ಸ್ ನೀವು 5 ವರ್ಷದ ಸೈಕಲ್ ಅನ್ನ ಕಂಟಿನ್ಯೂ ಮಾಡಿದ್ರಿ ಅನ್ಕೊಳ್ಳಿ ಅಥವಾ ಕಂಪ್ಲೀಟ್ ಮಾಡಿದ್ರಿ ಅನ್ಕೊಳ್ಳಿ, ನೆಕ್ಸ್ಟ್ ನಿಮ್ಗೆ ಮಾರ್ಕೆಟ್ ಬೋರ್ ಅನ್ಸಲ್ಲ. ಫಾರ್ ಎಕ್ಸಾಂಪಲ್ 2024ರಲ್ಲಿ ಸ್ಟಾರ್ಟ್ ಮಾಡಿರೋರು 2029ವರೆಗೂ ಹೋಲ್ಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಇದ್ರು ಅಂತ ಇಟ್ಕೊಳ್ಳಿ. ಆ ಮುಂದೆ ಇರುತ್ತಲ್ಲ ಇನ್ನು 5 ಇಯರ್ಸ್, 10 ಇಯರ್ಸ್, 15 ಇಯರ್ಸ್ ಅವ್ರಿಗೆ ಬೋರ್ ಅನ್ಸೋದಿಲ್ಲ. ಈಗ ಯಾರು 2020ರಲ್ಲಿ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಇವಾಗ್ಲೂ ಮಾರ್ಕೆಟ್ ಬೋರ್ ಅನ್ನಿಸ್ತಿಲ್ಲ. ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ನೀವು ಮಾರ್ಕೆಟ್ ಕಾಮನ್ ಆಗಿ ಈ ತರ ಮೂವ್ ಆಗುತ್ತೆ ಅನ್ನೋ ಸತ್ಯ ಗೊತ್ತಾಗ್ಬಿಟ್ಟಿದೆ. ಯಾರು ಮಾರ್ಕೆಟ್ ಬಿತ್ತು ಅಂತ ಎಕ್ಸಿಟ್ ಆಗ್ತಾರೋ 5%, 10% ಬಿದ್ದಾಗ ಅಂತವ್ರಿಗೆ ಬೋರೆ, ಮಾರ್ಕೆಟ್ ಲೈಫ್ ಲಾಂಗ್ ಕೂಡ ಬೋರೆ, ಅದು ಬೇರೆ ವಿಚಾರ. ಬಟ್ ಯಾರು ಮಾರ್ಕೆಟ್ ಅಲ್ಲಿ ಇರ್ತಾರಲ್ಲ, ಬೇರೂರ್ ಇರ್ತಾರಲ್ಲ, ಅವರು ಮಾತ್ರ ಇದನ್ನ ಅನುಭವಿಸಕ್ಕೆ ಸಾಧ್ಯ. ಮಾರ್ಕೆಟ್ಗೆ ಟೈಮ್ ಕೊಡಬೇಕು. ಫಸ್ಟ್ 5 ಇಯರ್ಸ್ ಬೋರ್ಡಮ್ ಇರುತ್ತೆ, ತುಂಬಾ ಸ್ಲೋ ಇರುತ್ತೆ ಗ್ರೋತ್, ಹಾಗಾಗಿ ಬೋರ್ ಆಗುತ್ತೆ. ನೆಕ್ಸ್ಟ್ 5 ಇಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಪರ್ಫಾರ್ಮೆನ್ಸ್. ಅದ್ರ ನೆಕ್ಸ್ಟ್ 5 ಇಯರ್ಸ್ ಇರುತ್ತಲ್ಲ 15th ಇಯರ್ ವರೆಗೂ ಅದು ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ. ಮೊದಲಿಗೆ ನಿಮ್ಗೆ ಎಕ್ಸೈಟ್ಮೆಂಟ್ ಇರೋದಿಲ್ಲ, ಫಸ್ಟ್ 5 ಇಯರ್ಸ್ 6 ಇಯರ್ಸ್ ನಂತರ ಎಕ್ಸೈಟ್ಮೆಂಟ್ ಶುರು ಆಗುತ್ತೆ. ಅಲ್ಲಿವರೆಗೂ ಇರೋದನ್ನ ನೋಡ್ಬೇಕು. ನಾವಿದ್ರೆ ಮಾತ್ರ ತಾನೇ ಎಕ್ಸೈಟ್ಮೆಂಟ್ ಅನುಭವಿಸಕ್ಕೆ ಸಾಧ್ಯ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಬೇರೂರಬೇಕು ನಾವು. ಕಾಂಪೌಂಡಿಂಗ್ ವರ್ಕ್ ಆಗೋದು ಕೂಡ ಹಂಗೆ. ಫಾರ್ ಎಕ್ಸಾಂಪಲ್ ನೀವು ರೂಲ್ ಆಫ್ 72 ತೆಗೆದು ನೋಡಿ, ನೀವು ಪಡ್ಕೊಳ್ಳೋಂತ ರಿಟರ್ನ್ಸ್ ಏನಿರುತ್ತೆ ಅದರಿಂದ 72 ಡಿವೈಡ್ ಮಾಡಿದ್ರೆ ನಿಮ್ಮ ಹಣ ಎಷ್ಟು ದಿನದಲ್ಲಿ ಡಬಲ್ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ 12% ರಿಟರ್ನ್ಸ್ ಅನ್ನ ಗಳಿಸ್ತಿದ್ದೀರಿ ಅಂದ್ರೆ 72 ಡಿವೈಡೆಡ್ ಬೈ 12 ಅಂತಂದ್ರೆ 6 ವರ್ಷ ಬೇಕು ನಿಮ್ಮ ಹಣ ಡಬಲ್ ಆಗಕ್ಕೆ. ಅದೇ ನೆಕ್ಸ್ಟ್ ಟ್ರಿಪಲ್ ಆಗಕ್ಕೆ ನೆಕ್ಸ್ಟ್ 4 ವರ್ಷ ಅಥವಾ 3.5 ವರ್ಷ ಸಾಕು. ಅದೇ ನೆಕ್ಸ್ಟ್ ಕ್ವಾಡ್ರಪಲ್ ಹಾಕಕ್ಕೆ 2 ವರ್ಷ ಸಾಕು. ಈ ರೀತಿ ಹೋಗ್ತಾ ಇರುತ್ತೆ. ಕಾಂಪೌಂಡಿಂಗ್ ಅವಾಗ್ಲೇ ನಮ್ಗೆ ಲಾಭ ಕೊಡೋದು. ಹೋಗ್ತಾ ಹೋಗ್ತಾ ಗ್ರೋತ್ ತುಂಬಾ ಫಾಸ್ಟ್ ಆಗುತ್ತೆ. ಫಸ್ಟ್ 5 ಇಯರ್ಸ್ ಚಾಲೆಂಜಿಂಗ್ ಆಗಿರುತ್ತೆ. ಅದನ್ನ ಯಾರು ಫೇಸ್ ಮಾಡ್ತಾರೋ ನೆಕ್ಸ್ಟ್ 5 ಇಯರ್ಸ್ 10 ಇಯರ್ಸ್ ತುಂಬಾ ಈಸಿ ಆಗಿರುತ್ತೆ. ತುಂಬಾ ಜನ ಈ ಫಸ್ಟ್ 5 ಇಯರ್ಸ್ ಅಲ್ಲೇ ಸಾಕಾಗ್ಬಿಡ್ತಾರೆ. 5 ಇಯರ್ಸ್ ಕಂಪ್ಲೀಟೇ ಮಾಡೋದಿಲ್ಲ, 6 ತಿಂಗಳು ವರ್ಷಕ್ಕೆ ಸ್ಟಾಪ್ ಆಗ್ಬಿಡ್ತಾರೆ. ಹಾಗಾಗಿ ನೀವು ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು, ಹೌ ಮಚ್ ಕ್ಯಾನ್ ಐ ಮೇಕ್ ಇನ್ 6 ಮಂತ್ಸ್ ಅನ್ನೋದಕ್ಕಿಂತ ವೇರ್ ವಿಲ್ ದಿಸ್ ಇನ್ವೆಸ್ಟ್ಮೆಂಟ್ ಬಿ ಇನ್ 10 ಇಯರ್ಸ್ ಅಂತ. ನೆಕ್ಸ್ಟ್ 6 ತಿಂಗಳಲ್ಲಿ ನಾನು ಎಷ್ಟು ರಿಟರ್ನ್ಸ್ ಅನ್ನ ಗಳಿಸ್ತೀನಿ ಅಂತ ಕೇಳೋದಕ್ಕಿಂತ ಅಥವಾ ಅಂದ್ಕೊಳ್ಳೋದಕ್ಕಿಂತ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ ಇದನ್ನ ಥಿಂಕ್ ಮಾಡಿ, ಇದನ್ನ ಯೋಚನೆ ಮಾಡಿ, ಇದನ್ನ ಲೆಕ್ಕಾಚಾರ ಮಾಡಿ. 12%, 15%, 18% CAGR ಅಲ್ಲಿ ಚೆಕ್ ಮಾಡಿ ಒಂದ್ಸಲ, ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ನಂಬರ್ಸ್ ಅಂತ. ಇದು ಎಕ್ಸೈಟ್ಮೆಂಟ್ಸ್ ಅಂದ್ರೆ. ಹಾಗಾಗಿ ಅಷ್ಟು ದಿನ ಸಮಯ ಕೊಟ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದು. ನೆಕ್ಸ್ಟ್, ಫಿಯರ್ ಅಂಡ್ ಗ್ರೀಡ್ ವಿಲ್ ವಿಸಿಟ್ ಯು, ಬಿ ರೆಡಿ. ಮಾರ್ಕೆಟ್ಸ್ ಮೂವ್ ಆಗದೆ ಅಪ್ಸ್ ಅಂಡ್ ಡೌನ್ಸ್ ಮೂಲಕ. ಹಾಗಾಗಿ ಭಯನೂ ಇರುತ್ತೆ ಮಾರ್ಕೆಟ್ ಅಲ್ಲಿ, ದುರಾಸೆ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ. ಎರಡನ್ನೂ ಕೂಡ ನಾವು ಅನುಭವಿಸ್ತೀವಿ ಮಾರ್ಕೆಟ್ ಅಲ್ಲಿ. ಅದಕ್ಕೆ ರೆಡಿ ಇರಬೇಕು. ಫಿಯರ್ ಎಕ್ಸಾಂಪಲ್ ನಾವು ಇತ್ತೀಚೆಗೆ ನೋಡಿದೀವಿ. 2024 ಸೆಪ್ಟೆಂಬರ್ ಇಂದ 2025 ಡಿಸೆಂಬರ್ ವರೆಗೂ ಎಷ್ಟೋ ಪೋರ್ಟ್ಫೋಲಿಯೋಗಳು ನೆಗೆಟಿವ್ ಇದಾವೆ. ಇದೇ ಭಯ. ಗ್ರೀಡ್ 2024 ಹೈ. ಅವಾಗ ಯಾರನ್ನಾದ್ರೂ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ 2024 ಆಗಸ್ಟ್ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಮಾರ್ಕೆಟಿಂಗ್ ಪರ್ಫಾರ್ಮ್ ಮಾಡಬಹುದು ಅಂತ, ಅಥವಾ ನೆಕ್ಸ್ಟ್ 1 ಇಯರ್ ಮಾರ್ಕೆಟ್ ಬೀಳುತ್ತಾ ಅಂತ, ಸಾಧ್ಯನೇ ಇಲ್ಲ ಅಂತಿದ್ರು ಅಲ್ವಾ. ಅದು ಗ್ರೀಡ್. ಮಾರ್ಕೆಟ್ ಬೀಳ್ಬಹುದು, ಯಾವಾಗ ಬೇಕಾದ್ರೂ ಬೀಳ್ಬಹುದು, ಬಟ್ ರಿಕವರ್ ಆಗುತ್ತೆ, ಕಾಯ್ಬೇಕು. ವೆನ್ ಮಾರ್ಕೆಟ್ಸ್ ಫಾಲ್, ಫಿಯರ್ ಕಮ್ಸ್ ಅಟ್ ಮಾರ್ಕೆಟ್ ಬಾಟಮ್ಸ್. ಮಾರ್ಕೆಟ್ ಯಾವಾಗ ಬಾಟಮ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಹೆವಿ ಭಯ ಇರುತ್ತೆ ಮಾರ್ಕೆಟ್ ಅಲ್ಲಿ, ಪಾನಿಕಿಂಗ್ ಆಗುತ್ತೆ. ಆಗ ನಾವು ಮಾಡಬೇಕಾಗಿರೋದೇನಂದ್ರೆ ಒಳ್ಳೆ ಪೊಸಿಷನ್ಸ್ ಅನ್ನ ತಗೊಳ್ಬೇಕು. ವೆನ್ ಮಾರ್ಕೆಟ್ಸ್ ರೈಸ್, ಗ್ರೀಡ್ ಕಮ್ಸ್ ಅಟ್ ಟಾಪ್ಸ್. ಮಾರ್ಕೆಟ್ ಯಾವಾಗ ಟಾಪ್ ಅಲ್ಲಿ ಇರುತ್ತೋ ಆಗ ಅತಿ ಆಸೆ ಬರುತ್ತೆ. ಆಗ ನಾವು ಮಾಡಬೇಕಾಗಿರೋದು ರೀಶಫಲ್ ಅಂದ್ರೆ ರೀಬ್ಯಾಲೆನ್ಸಿಂಗ್. ಈಗ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು, ಇಕ್ವಿಟೀಸ್ ಇನ್ನು ಮೇಲೆ ಹೋಗುತ್ತಾ ಇಲ್ವಾ, ಬೇಡವಾ, ಕಮಾಡಿಟೀಸ್ಗೆ ಎಡ್ಜ್ ಮಾಡೋದಾ, ಈ ರೀತಿಯಾಗಿ ರೀಬ್ಯಾಲೆನ್ಸಿಂಗ್ ಅನ್ನ ಮಾಡ್ಬೇಕು. ನಿಮ್ಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಎನಿಮಿ ಅಂದ್ರೆ ಮಾರ್ಕೆಟ್ ಅಲ್ಲ, ನಿಮ್ಮ ಓನ್ ರಿಯಾಕ್ಷನ್ಸ್. ಅದು ಯಾರಾದ್ರೂ ಆಗ್ಲಿ, ನಾನಾಗಿದ್ರು ಅಷ್ಟೇ, ನೀವಾಗಿದ್ರು ಅಷ್ಟೇ. ನಮ್ಮ ರಿಯಾಕ್ಷನ್ ಏನಿರುತ್ತೆ ಅದೇ ನಮ್ಮ ಶತ್ರು. ರಿಯಾಕ್ಟ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ನೆಕ್ಸ್ಟ್, ಹ್ಯಾವ್ ಎ ಸಿಂಪಲ್ ಸಿಸ್ಟಮ್, ನಾಟ್ ಕಾಂಪ್ಲೆಕ್ಸ್ ಪ್ರಿಡಿಕ್ಷನ್ಸ್. ಮಾರ್ಕೆಟ್ ನ ಇಲ್ಲೋಗುತ್ತೆ ಅಲ್ಲೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕಿಂತ ಸಿಸ್ಟಮ್ ಸಿಂಪಲ್ ಇಟ್ಕೊಳ್ಬೇಕು. ತುಂಬಾ ಜನ ನಮಗೂ ಕೂಡ ಕಾಲ್ ಮಾಡ್ತಾರೆ, ಸರ್ ನೆಕ್ಸ್ಟ್ ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್, ಇದಕ್ಕೆ ಏನ್ ಹೇಳೋದು? ನಂಬರ್ಸ್ ಯಾರು ಹೇಳಕ್ ಆಗೋದಿಲ್ಲ, ಹೇಳಬಾರ್ದು ಕೂಡ. ಖಂಡಿತ ನಾವಿಲ್ಲಿ ಲಾಭ ಗಳಿಸೋಕೆ ಬರೋದು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದೇ ಲಾಭ ಆಗ್ಬೇಕು ಅಂತ.
ಜೊತೆಗೆ ಮಾರ್ಕೆಟ್ ಇಷ್ಟೇ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡೋದಿಲ್ವಲ್ಲ, ಹೇಗೆ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ನಮ್ಮ ಸಿಸ್ಟಮ್ ಸಿಂಪಲ್ ಇರಬೇಕು, ಕಾಂಪ್ಲೆಕ್ಸ್ ಪ್ರಿಡಿಕ್ಷನ್ ಅನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. 50 ಇಂಡಿಕೇಟರ್ ಹಾಕೊಂಡು 100 ಸ್ಟಾಕ್ಸ್ ಟಿಪ್ಸ್ ಅನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕಿಂತ ಅಸೆಟ್ ಅಲೋಕೇಶನ್ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಅಲೋಕೇಟ್ ಮಾಡಬೇಕು. SIP ಡಿಸಿಪ್ಲಿನ್, ಮಾರ್ಕೆಟ್ ಕಂಡೀಷನ್ ಹೇಗಾದ್ರೂ ಇರಲಿ ನನ್ನ ಅಕೌಂಟ್ ಇಂದ SIP ಹೋಗ್ತಾ ಇರ್ಬೇಕಷ್ಟೇ. ನಾನು SIP ಮಾಡ್ತೀನಿ ಅಥವಾ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಬೇರೆ. ಮಂತ್ಲಿ ಫಾರ್ ಎಕ್ಸಾಂಪಲ್ ಒಂದು 20,000 ವರ್ತ್ ಆಫ್ ಶೇರ್ಸ್ ಅನ್ನ ತಗೊಳ್ಬೇಕು ಯಾವ್ದಾದ್ರು ಅಂದ್ರೆ ತಗೋಬೇಕು ಅಷ್ಟೇ. ಮಾರ್ಕೆಟ್ ಬಿದ್ದಿದ್ಯಾ ಎದ್ದಿದ್ಯಾ ವಿಷಯ ಬೇರೆ. ಕ್ವಾಲಿಟಿ ಬಿಸ್ನೆಸ್ ಅನ್ನ ಚೂಸ್ ಮಾಡಬೇಕು, ರಿಸ್ಕ್ ಕಂಟ್ರೋಲ್ ಮಾಡಬೇಕು, ನಿಮ್ಮ ಕ್ಯಾಪಿಟಲ್ ನ ಕಾಪಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕು, ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ದಿನಗಳು ಅಥವಾ ವಾರಗಳನ್ನ ನೋಡದೆ ವರ್ಷಗಳಲ್ಲಿ ನೋಡಬೇಕು ಮಾರ್ಕೆಟ್ ನ. ಯಾರು ಒಂದು ಸಿಂಪಲ್ ಪ್ಲಾನ್ ಇಟ್ಕೊಂಡು ವರ್ಷಗಳ ಕಾಲ 5 ವರ್ಷ 10 ವರ್ಷ ಫಾಲೋ ಮಾಡ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ. ಬ್ರಿಲಿಯಂಟ್ ಪ್ಲಾನ್ ಇಟ್ಕೊಂಡು ಕೆಲವು ವಾರಗಳು ಪ್ರಯತ್ನ ಪಡ್ತಾರೋ ಅವರು ಸಕ್ಸಸ್ ಆಗಲ್ಲ. ಸಿಂಪಲ್ ಪ್ಲಾನ್, ಲಾಂಗ್ ಟರ್ಮ್ ವಿಷನ್, ಇದೇ ಸಕ್ಸಸ್ ಮಂತ್ರ. ನೆಕ್ಸ್ಟ್, ಥಿಂಕ್ ಲೈಕ್ ಎ ಓನರ್ ನಾಟ್ ಎ ಗ್ಯಾಂಬ್ಲರ್. ಒಬ್ಬ ಓನರ್ ತರ ಥಿಂಕ್ ಮಾಡಿ. ನೀವು ಒಂದು ಸ್ಟಾಕ್ ನ ತಗೊಳ್ತಿದ್ದೀರಿ ಅಂದ್ರೆ ನೀವು ಆ ಕಂಪನಿಯ ಓನರ್ಶಿಪ್ ಅನ್ನ ತಗೊಳ್ತಿದ್ದೀರಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟ್ ತಗೊಳ್ತೀರಿ ಅಂದ್ರೆ ಅಕ್ಕಪಕ್ಕನೋ ಅಥವಾ ನಿಮ್ ಊರಲ್ಲೋ ಎಷ್ಟು ವಿಚಾರಣೆ ಮಾಡ್ತೀರಿ? ಅದೇ ಸ್ಟಾಕ್ ತಗೊಳ್ಳುವಾಗ ವಿಚಾರಣೆ ಮಾಡ್ತೀರಾ? ಮೋಸ್ಟ್ ಆಫ್ ದ ಟೈಮ್ ನ್ಯೂಸ್ ಅನ್ನ ನೋಡಿ, ಸ್ಟಾಕ್ ರ್ಯಾಲಿ ಬಂತು ಅಂತ ನೋಡಿ ತಗೊಂಡಿರ್ತಾರೆ. ನೋ, ಅದಲ್ಲ ಆಕ್ಚುಲಿ ಇನ್ವೆಸ್ಟ್ಮೆಂಟ್. ಒಬ್ಬ ಓನರ್ ತರ ಥಿಂಕ್ ಮಾಡಿ. ಲಾಂಗ್ ಟರ್ಮ್ ಓನರ್ಶಿಪ್. ನೆಕ್ಸ್ಟ್ 10 years ಅಲ್ಲಿ ನಾನು ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡಿದ್ರೆ ಎಷ್ಟು ಪರ್ಫಾರ್ಮೆನ್ಸ್ ಬರ್ಬೋದು, ನನಗೆ ಲಾಭ ಕೊಡುತ್ತಾ ಅಥವಾ ನನ್ನ ಕ್ಯಾಪಿಟಲ್ ನೇ ವೈಪ್ ಔಟ್ ಮಾಡುತ್ತಾ? ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು. ಆಗ್ಲೇ ನಾವು ಹಣ ಗಳಿಸೋದಕ್ಕೆ ಸಾಧ್ಯ ಆಗೋದು. ಕಂಪನಿ ರಿಯಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಿದ್ಯಾ? ರೆಸಿಲಿಯನ್ಸ್ ಟೆಸ್ಟ್ ಅಂದ್ರೆ ಬ್ಯಾಡ್ ಟೈಮ್ ಅಲ್ಲಿ ಕಂಪನಿ ಸರ್ವೈವ್ ಆಗುತ್ತಾ? ಈ ಎಲ್ಲ ವಿಚಾರಗಳು ಗೊತ್ತಿರಬೇಕು ನಮ್ಗೆ. ಇದನ್ನೆಲ್ಲ ತಿಳ್ಕೊಳಕ್ ಆಗಲ್ವಾ? ಬೆಟರ್ ಟು ಗೋ ವಿತ್ ಮ್ಯೂಚುವಲ್ ಫಂಡ್ಸ್. ಅದರಲ್ಲೂ ಈಗಂತೂ PMS, ಮಿನಿ PMS, ನಾನು ಮೊನ್ನೆ ತಾನೇ ಮಿನಿ PMS ಬಗ್ಗೆ ಕವರ್ ಮಾಡಿದ್ದೆ. ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಟೇಕ್ ಕೇರ್ ಆಫ್ ಯುವರ್ ಮನಿ. ಹಾಗೆ ಅವರು ಕೂಡ ಕೂತಿರೋದು ನಿಮ್ಗೆ ಲಾಭ ಕೊಡಬೇಕು ಅಂತಾನೆ, ಲಾಸ್ ಮಾಡ್ಬೇಕು ಅಂತ ಯಾರು ಇರೋದಿಲ್ಲ. ಯಾಕಂದ್ರೆ ಲಾಸ್ ಮಾಡಿದ್ರೆ ಯಾರು ಅವ್ರ ಹತ್ರ ಇನ್ವೆಸ್ಟ್ ಮಾಡಲ್ಲ. ಹಾಗಾಗಿ ಅವರ ಪ್ರಯತ್ನ ಕೂಡ ಅತಿ ಹೆಚ್ಚು ಲಾಭ ಮಾಡಬೇಕು ಅನ್ನೋದೇ ಆಗಿರುತ್ತೆ. ಆ ನಿಟ್ಟಿನಲ್ಲೇ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ. ನನಗೆ ಇದೆಲ್ಲ ತಿಳ್ಕೊಳಕ್ ಆಗಲ್ಲ, ಗೊತ್ತಿಲ್ಲ, ಟೈಮ್ ಇಲ್ಲ ಅನ್ನೋರು ಆ ರೀತಿ ಮಾಡಬಹುದು. ಮಾರ್ಕೆಟ್ ರಿವಾರ್ಡ್ ಓನರ್ಸ್ ನಾಟ್ ಟ್ರೇಡರ್ಸ್ ಚೇಸಿಂಗ್ ನಾಯ್ಸ್. ಓನರ್ ತರ ಥಿಂಕ್ ಮಾಡಿ, ಗ್ಯಾಂಬ್ಲರ್ ತರ ಅಲ್ಲ. ಓವರ್ ಆಲ್ ಈ ವರ್ಷದ ನಿಮ್ಮ ಮೈಂಡ್ ಸೆಟ್ ಹೀಗಿರ್ಲಿ. ಡೋಂಟ್ ಕಂಪೇರ್ ಪೋರ್ಟ್ಫೋಲಿಯೋಸ್ ವಿತ್ ಅದರ್ಸ್. ಬೇರೆಯವರ ಪೋರ್ಟ್ಫೋಲಿಯೋಗಳಿಗೆ ಕಂಪೇರ್ ಮಾಡಿ ನೋಡ್ಕೊಳಕ್ ಹೋಗ್ಬೇಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕ್ವಾಲಿಟಿ ಕಡೆ ಕಾನ್ಸಂಟ್ರೇಟ್ ಮಾಡಿ. ಡೋಂಟ್ ರಶ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಆ ತರದಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ನ್ಯೂಸ್ ಅನ್ನ ನೋಡಿ ಸ್ಟಾಕ್ ರ್ಯಾಲಿ ಬಂತು ಇನ್ವೆಸ್ಟ್ ಮಾಡೋದು, ಆ ರೀತಿ ತಪ್ಪುಗಳನ್ನ ಮಾಡಬೇಡಿ. ಹಾಗೆ ವಾಲಟಿಲಿಟಿ ಇರುವಂತ ಸಂದರ್ಭದಲ್ಲಿ ಪಾನಿಕ್ ಆಗ್ಬೇಡಿ. ಏನ್ ಮಾಡಬೇಕು? ಇನ್ವೆಸ್ಟ್ ರೆಗ್ಯುಲರ್ಲಿ, ಲರ್ನ್ ಕಂಟಿನ್ಯೂಸ್ಲಿ, ಸ್ಟೇ ಇನ್ವೆಸ್ಟೆಡ್ ಪೇಷಂಟ್ಲಿ. ರೆಗ್ಯುಲರ್ ಆಗಿ ಹೂಡಿಕೆ ಮಾಡ್ತಾ ಹೋಗಿ, ಕಂಟಿನ್ಯೂಸ್ ಆಗಿ ಹೊಸ ವಿಷಯಗಳನ್ನ, ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ತಿಳ್ಕೊಳ್ಳಿ. ಹಾಗೆ ಪೇಷನ್ಸ್ ಇಂದ ಇನ್ವೆಸ್ಟೆಡ್ ಆಗಿರಿ. ಕ್ವಾಲಿಟಿ ಬಿಸ್ನೆಸಸ್ ಅನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ. ಒಂದು ಮಾತಿದೆ, ವೆಲ್ತ್ ಈಸ್ ನಾಟ್ ಬಿಲ್ಟ್ ಇನ್ ಹೆಡ್ಲೈನ್ಸ್, ವೆಲ್ತ್ ಈಸ್ ಬಿಲ್ಟ್ ಇನ್ ಹ್ಯಾಬಿಟ್ಸ್. ಹೆಡ್ಲೈನ್ ಗಳಲ್ಲಿ ವೆಲ್ತ್ ಬಿಲ್ಡ್ ಆಗೋದಿಲ್ಲ. ನೀವೇನು ಹ್ಯಾಬಿಟ್ಸ್ ಅನ್ನ ಫಾಲೋ ಮಾಡ್ತೀರಿ ಅದರಿಂದ ವೆಲ್ತ್ ಬಿಲ್ಡ್ ಆಗೋದು. ಹಾಗಾಗಿ ಈ ವಿಷಯನ ತಿಳ್ಕೊಳ್ಳಿ, ಇದನ್ನ ಕೊನೆವರೆಗೂ ಕೂಡ ಫಾಲೋ ಮಾಡಿ. ಯುವರ್ ಫ್ಯೂಚರ್ ಸೆಲ್ಫ್ ಈಸ್ ವಾಚಿಂಗ್. ನೀವು ಇನ್ವೆಸ್ಟ್ ಮಾಡಕ್ಕೆ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಏನಿಲ್ಲ. ಮ್ಯೂಚುವಲ್ ಫಂಡ್ ಮೂಲಕ ಅಥವಾ ಮಿನಿ PMS ಮೂಲಕ ಅಥವಾ ಸ್ವತಃ ನೀವೇ ಸಣ್ಣ ಪುಟ್ಟದಾಗಿ ಕಲಿತಾ ಸಣ್ಣದಾಗಿ ಸ್ಟಾರ್ಟ್ ಮಾಡಬಹುದು. ನೀವು ಸಕ್ಸಸ್ ಆಗ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಬೇಕಲ್ವಾ? ಒಂದು ಗುರಿ ತಲುಪಬೇಕು ಅಂದ್ರೆ ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕು. ಆಗ ಮಾತ್ರ ಗುರಿ ತಲುಪಕ್ಕೆ ಸಾಧ್ಯ ಆಗೋದು. ನಾವು ಜರ್ನಿನೇ ಸ್ಟಾರ್ಟ್ ಮಾಡದೆ ಗುರಿ ತಲುಪಬೇಕು ಅಂದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಹಾಗಾಗಿ ಸ್ಟಾರ್ಟ್ ಮಾಡಿ. ಡಿಸಿಪ್ಲಿನ್ ಇರ್ಲಿ ಆ ಜರ್ನಿಯಲ್ಲಿ, ಪೇಷನ್ಸ್ ಇರ್ಲಿ, ಕ್ಲಾರಿಟಿ ಇರ್ಲಿ. ಇದಿಷ್ಟರಿಂದ ನೀವು ಮುಂದುವರೆದ್ರೆ ಖಂಡಿತ 2026 ನಿಮ್ಮ ಲೈಫ್ ನ ಒಂದು ಬ್ಯೂಟಿಫುಲ್ ಇಯರ್ ಆಗಿರುತ್ತೆ. ಜೊತೆಗೆ ಫ್ಯೂಚರ್ ಕೂಡ ನಿಮ್ದು ತುಂಬಾ ಚೆನ್ನಾಗಿರುತ್ತೆ. ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಆರಂಭಿಸಿ. 2025 ಕಾಲ ಕಳೆದೋಗಿದೆ. ಕಳೆದೋದ ಕಾಲಕ್ಕೆ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ. 2026 ಹೇಗಿರ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ಡಿಸೈಡ್ ಮಾಡೋದು ನಿಮ್ ಕೈಯಲ್ಲೇ ಇದೆ. ಡಿಸೈಡ್ ಮಾಡಿ ಮುಂದುವರಿರಿ. ಎಲ್ರಿಗೂ ಒಳ್ಳೇದಾಗ್ಲಿ. 2026 ಎಲ್ರಿಗೂ ಲಾಭವನ್ನ ತರಲಿ ಅಂತ ನಾನು ಹಾರೈಸ್ತೀನಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಹಾಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೂ ಕೂಡ ಕಾಲ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.